ಎಲ್ರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಸ್ತ್ರೀ ಶಕ್ತಿ ಇರಬಹುದು ಅಥವಾ ಬೇರೆ ಬೇರೆ ಸ್ವಸಹಾಯ ಸಂಘಗಳಿಗೆ ಸೇರಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ, ಹಲವಾರು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ರೀತಿಯ ಭಯ ಇದೆ. ಈ ವಸ್ತುಗಳನ್ನ ನಾವು ಎಲ್ಲಿ ಮಾರಾಟ ಮಾಡೋದು, ಇದರಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯವಾ, ಅಥವಾ ನಾವು ಹಿಂದೆ ಇದ್ದ ಹಾಗೆಯೇ ಮನೆಯೊಳಗೆ ಸೇರಿಕೊಂಡ್ ಬಿಡ್ಬೇಕಾ ಅಂತ ಹೇಳುವ ಬಗ್ಗೆ ನಮಗೆ ಬಹಳ ಭಯ ಇದೆ. ಹಾಗಾಗಿ ನಾವು ಈ ಮಾರುಕಟ್ಟೆ ಅಂತ ಹೇಳಿದ್ರೆ ಏನು, ಈ ಮಾರುಕಟ್ಟೆಯನ್ನ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು, ಸ್ವಸಹಾಯ ಸಂಘಗಳಲ್ಲಿ ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನ ನಾವು ಎಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳುವ. ಹಾಗಾದ್ರೆ ಮಾರುಕಟ್ಟೆ ಅಂತ ಹೇಳಿದ್ರೆ ಏನು? ಯಾವುದೇ ಒಬ್ಬ ಸೇವಾ ಕ್ಷೇತ್ರದಲ್ಲಿ ಕೊಡುವಂತಹ ಸೇವೆ ಇರಬಹುದು, ಅಥವಾ ಉತ್ಪಾದಕರಿಂದ ವಸ್ತುಗಳಿರಬಹುದು, ಗ್ರಾಹಕರು ಅಥವಾ ಬಳಕೆದಾರರನ್ನ ತಲುಪುವಂತಹ ವ್ಯವಹಾರದ ಪ್ರಕ್ರಿಯೆಯನ್ನ ನಾವು ಮಾರುಕಟ್ಟೆ ಅಂತ ಹೇಳ್ಬಹುದು. ಈ ಮಾರುಕಟ್ಟೆಯನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ರಚನೆಗಳನ್ನ ನಾವು ನೋಡ್ಕೊಳ್ಬಹುದು. ಒಂದು ಏಜೆನ್ಸಿ, ಬೇರೆಯವರ ಮೂಲಕ ನಾವು ಮಾರಾಟ ಮಾಡುವಂತದ್ದನ್ನ ನಾವು ಏಜೆನ್ಸಿ ಅಂತ ಹೇಳಿ ಕರಿತೇವೆ. ಅದೇ ರೀತಿ ವ್ಯಾಪ್ತಿ, ಯಾವ ಭೌಗೋಳಿಕ ವ್ಯಾಪ್ತಿಯಲ್ಲಿ ನಾವು ವ್ಯವಹಾರವನ್ನ ಮಾಡ್ತೇವೆ ಅಂತ ಹೇಳಿ. ಇನ್ನೊಂದು ಮುಖ್ಯವಾಗಿ ಬೆಲೆಯನ್ನ ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತ ಹೇಳಿ. ಇದಕ್ಕೆ ಅನುಗುಣವಾಗಿ ನಾವು ಯಾವ ಮಾರುಕಟ್ಟೆಯ ನಾಲೆಯನ್ನು ಅಥವಾ ಮಾರ್ಗವನ್ನ ಬಳಸಬೇಕು ಅಂತ ಹೇಳೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಬೆಲೆ ಯಾವ ರೀತಿ ನಿರ್ಧಾರ ಆಗ್ತದೆ ಅಂತ ಹೇಳೋದನ್ನ ಮುಖ್ಯವಾಗಿ ಗಮನಿಸುವ. ನಮ್ಗೆಲ್ರಿಗೂ ತಿಳಿದ ಹಾಗೆ ನಾವು ಮಾಡುವಂತಹ ಉತ್ಪನ್ನಗಳನ್ನ ನಾವು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತೇವೆ, ಅಥವಾ ನಾವು ಯಾರಾದ್ರೂ ಒಬ್ಬ ದೊಡ್ಡ ಮಾರಾಟಗಾರನಿಗೆ ಕೊಟ್ಟು ಅವನು ಚಿಲ್ಲರೆ ಮಾರಾಟಗಾರನಿಗೆ ಕೊಟ್ಟು ಅದರ ನಂತರ ನಾವು ಗ್ರಾಹಕರಿಗೆ ತಲುಪಿಸ್ತೇವೆ. ಅಥವಾ ನಾವು ಮಾಡಿದಂತಹ ಉತ್ಪನ್ನಗಳನ್ನ ನಾವು ರಕಂ ವ್ಯಾಪಾರಿಗೆ ಕೊಟ್ಟು ಅವನು ಇನ್ನೊಬ್ಬ ಚಿಲ್ಲರೆ ವ್ಯಾಪಾರಿಗೆ ಕೊಟ್ಟು ನಂತರ ಇನ್ನೊಬ್ಬರಿಗೆ ಕೊಟ್ಟು ಎರಡೆರಡು ಕೈಗಳ ನಂತರ ಗ್ರಾಹಕರಿಗೆ ತಲುಪ್ತದೆ. ಹಾಗಾಗಿ ನಾವು ಯಾವ ಮಾರ್ಗವನ್ನ ಆರಿಸಬೇಕು ಅಂತ ಹೇಳುವಂತಹದ್ದು ಇದರ ಮೇಲೆ ನಿರ್ಧಾರ ಆಗ್ತದೆ. ಉದಾಹರಣೆಗೆ ಹೇಳುದು ಅಂತ ಹೇಳಿ ಆದ್ರೆ, ನಾವು ಮುಂದಿನ ಸ್ಲೈಡ್ ನಲ್ಲಿ ಬೆಲೆಯಲ್ಲಿ ಸೂಕ್ತ ನಾಲೆಯನ್ನ ಬಳಸಿಕೊಳ್ಳುವಾಗ ನಾಲೆಯ ವೆಚ್ಚ ಅಂತ ಹೇಳಿದ್ರೆ ಏನು? ಒಂದು ಮಾರ್ಗವನ್ನ, ಉದಾಹರಣೆಗೆ ನಾವು ಉತ್ಪಾದನೆ ಮಾಡಿದಂತಹ ವಸ್ತುಗಳನ್ನ ನಾವು ಜನರಿಗೆ ತಲುಪಿಸಬೇಕಾದ್ರೆ ಆ ಮಾರ್ಗಕ್ಕೆ ವೆಚ್ಚ ತಲುಪ್ತದೆ. ಉದಾಹರಣೆಗೆ ನಾವು ಗ್ರಾಹಕರಿಗೆ ನೇರವಾಗಿ ಕೊಡುವುದರ ಬದಲು ಇನ್ನೊಬ್ಬ ವ್ಯಾಪಾರಿಯ ಮೂಲಕ ಕೊಟ್ರೆ ಅದಕ್ಕೆ ವೆಚ್ಚ ತಲುಪ್ತದೆ. ಅದೇ ರೀತಿ ಗ್ರಾಹಕರ ಗುಣಗಳು, ಕೆಲವೊಮ್ಮೆ ಗ್ರಾಹಕರು ನೇರವಾಗಿ ನಮ್ಮಿಂದಲೇ ಖರೀದಿ ಮಾಡುವಂತಹ ಗುಣವನ್ನ ಹೊಂದಿರ್ತಾರೆ, ಕೆಲವರು ಮಾರುಕಟ್ಟೆಗೆ ಹೋಗಿ ಖರೀದಿ ಮಾಡಬೇಕು ಅಂತ ಹೇಳುವಂತಹ ಗುಣ ಇರುತ್ತದೆ. ಇದನ್ನು ಕೂಡ ನಾವು ಯೋಚನೆ ಮಾಡ್ಕೊಳ್ಬೇಕು. ಮತ್ತೊಂದು ಮಾರಾಟದ ಗಾತ್ರದ ಸಾಮರ್ಥ್ಯ, ನಾವು ಎಷ್ಟು ಉತ್ಪಾದನೆ ಮಾಡಬಹುದು ಮತ್ತು ಎಷ್ಟು ಮಾರಾಟ ಮಾಡಬಹುದು ಅಂತ ಹೇಳುವ ಸಾಮರ್ಥ್ಯದ ಮೇಲೆ, ಮತ್ತು ಎಷ್ಟು ದೀರ್ಘಾವಧಿಯವರೆಗೆ ನಾವು ಮಾರಾಟ ಮಾಡಬಹುದು ಅಂತ ಹೇಳೋದರ ಮೇಲೆ ನಾವು ಯಾವ ನಾಲೆಯನ್ನ ಅಥವಾ ಯಾವ ರೀತಿಯಲ್ಲಿ ನಾವು ಮಾರಾಟವನ್ನ ಮಾಡಬೇಕು ಅಂತ ಹೇಳೋದನ್ನ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಅದೇ ರೀತಿ ನಾವು ಸಾಮಾನ್ಯವಾಗಿ ಸ್ವಸಹಾಯ ಸಂಘಗಳಲ್ಲಿ ಉತ್ಪಾದನೆ ಮಾಡಿದ್ದನ್ನ ನೇರ ಮಾರುಕಟ್ಟೆಯ ಮೂಲಕ ಮಾರಾಟ ಮಾಡೋದನ್ನ ಹೆಚ್ಚಿನವರು ಇಷ್ಟಪಡ್ತಾರೆ. ಯಾಕೆಂತ ಹೇಳಿದ್ರೆ ನಾವು ಉತ್ಪಾದನೆ ಮಾಡಿದ್ದನ್ನ ನೇರವಾಗಿ ಗ್ರಾಹಕರಿಗೆ ಕೊಡೋದ್ರ ಮೂಲಕ ನಮಿಗೂ ಮತ್ತು ಅವರಿಗೂ ಒಳ್ಳೆಯ ಬಾಂಧವ್ಯ ಏರ್ಪಡ್ತದೆ. ವೈಯಕ್ತಿಕವಾಗಿ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ನಮ್ಮ ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಅವರ ವೈಯಕ್ತಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ನಮ್ಗೆ ಇವತ್ತು ಒಂದು ಉತ್ಪಾದನೆಯನ್ನ ಅಥವಾ ಒಂದು ವಸ್ತುವನ್ನ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ, ಇವತ್ತು ಹಪ್ಪಳ ಕೊಟ್ಟಿದ್ದಾವೆ, ಆಗ ಹೇಳ್ತಾರೆ ನಮಗೆ ನಾಳೆ ಉಪ್ಪಿನಕಾಯಿ ಬೇಕು ಅಂತ ಹೇಳಿ. ಈ ರೀತಿ ವೈಯಕ್ತಿಕ ಅಗತ್ಯತೆಗಳನ್ನ ಕೊಡ್ಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಅದೇ ರೀತಿ ನಿರ್ವಹಣಾ ವೆಚ್ಚದಲ್ಲಿ ಕಡಿತ, ನಾವೇ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ರೆ ಅದಕ್ಕೆ ತಗಲುವಂತಹ ವೆಚ್ಚ ಕಡಿಮೆ ಆಗ್ತದೆ. ಅದೇ ರೀತಿ ನಾವು ಸಾಲವನ್ನು ಕೂಡ ನೀಡಲಿಕ್ಕೆ ಸಾಧ್ಯತೆ ಇದೆ. ನಾವು ಅವರ ಜೊತೆ ಬಾಂಧವ್ಯ ಇರೋದ್ರಿಂದ ನಂಬಿಕೆಯ ಮೇಲೆ ಅಥವಾ ವಿಶ್ವಾಸದ ಮೇಲೆ ಸಾಲವನ್ನು ಕೊಡೋದ್ರಿಂದ ನಮ್ಮ ವ್ಯಾಪಾರವನ್ನ ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಕೂಡ ಸಾಧ್ಯತೆ ಇದೆ. ಹಾಗಾದ್ರೆ ನಾವು ಈ ಉತ್ಪನ್ನಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸಬಹುದು? ಮುಖ್ಯವಾಗಿ ನಾವು ಪ್ರಾರಂಭದ ಹಂತದಲ್ಲಿ ಉತ್ಪನ್ನಗಳನ್ನ ಜನರಿಗೆ ಪರಿಚಯಿಸಬೇಕಾಗ್ತದೆ. ಪರಿಚಯಿಸುವುದು ಅಂತ ಹೇಳಿದ್ರೆ ನಮ್ಮ ವಸ್ತುಗಳ ಬಗ್ಗೆ ಜನರಿಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸುವಂತಹ ಹಂತ ಬಹಳ ಮುಖ್ಯ ಅನ್ನಿಸ್ತದೆ. ಇನ್ನೊಮ್ಮೆ ಮಾರುಕಟ್ಟೆಯ ಬೆಳವಣಿಗೆ, ಜನರು ಅಥವಾ ಗ್ರಾಹಕರು ನಮ್ಮ ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನಂತರ ಅದು ಒಳ್ಳೆಯ, ನಮ್ಮ ಗುಣಮಟ್ಟ ಒಳ್ಳೆಯದಿದೆ, ನಮ್ಮ ಬೆಲೆ ಉತ್ತಮವಾದ ಬೆಲೆಗೆ ನಾವು ಮಾರಾಟ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಯಾವುದೇ ಒಂದು ಉತ್ಪನ್ನ ಅದ ಉಚ್ಛ್ರಾಯ ಸ್ಥಿತಿಯನ್ನ ತಲುಪ್ತದೆ.
ಆದ್ರೆ ಕೆಲವೊಂದು ಕಾರಣಗಳಿಂದ ನಂತರ ಮಾರಾಟದಲ್ಲಿ ಕ್ಷೀಣಿಸುವಿಕೆ ಆರಂಭ ಆಗ್ತದೆ. ಹೀಗಾಗಿ ಈ 4 ಹಂತಗಳನ್ನ ನಾವು ಎಲ್ಲ ಉತ್ಪನ್ನಗಳಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಮಾರಾಟದಲ್ಲಿ ಕ್ಷೀಣಿಸುವಿಕೆ ಯಾವಾಗ ಆರಂಭ ಆಗ್ತದೆ ಅಂತ ಹೇಳೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ಉತ್ಪನ್ನದಲ್ಲಿ ನ್ಯೂನತೆ ಬಂದಾಗ, ನಾವು ಒಂದು ಉತ್ಪನ್ನವನ್ನ ಮಾಡ್ತಾ ಇದ್ದೇವೆ, ಅದು ಉಪ್ಪಿನಕಾಯಿ ಇರಬಹುದು, ಹಪ್ಪಳ ಇರಬಹುದು, ಅಥವಾ ಯಾವುದಾದ್ರೂ ರೀತಿಯ ಬಟ್ಟೆ ಸಿದ್ಧ ಉಡುಪುಗಳಿರಬಹುದು, ಅದನ್ನು ಆರಂಭದಲ್ಲಿ ಬಹಳ ಉತ್ಸುಕತೆಯಿಂದ ನಾವು ಮಾಡ್ತೇವೆ. ಆದ್ರೆ ಸ್ವಲ್ಪ ಸಮಯದ ನಂತರ ಅದರ ಉತ್ಸಾಹ ನಿಂತು ಹೋಗ್ತದೆ. ಅದರಲ್ಲಿ ನಾವು ಉತ್ಪನ್ನವನ್ನ ನಾವು ಕಾಳಜಿ ವಹಿಸದೇ ಇದ್ರೆ ಅದರ ಗುಣಮಟ್ಟದಲ್ಲಿ ನ್ಯೂನತೆ ಬರ್ತದೆ. ಅದಕ್ಕಿಂತ ಇನ್ನೊಂದು, ನಿರೀಕ್ಷೆಗಿಂತ ಹೆಚ್ಚು ವೆಚ್ಚ. ನಾವು ಯಾವುದೋ ಒಂದು ನಿರೀಕ್ಷೆ ಇಟ್ಟುಕೊಂಡು ನಮ್ಮ ಉತ್ಪನ್ನವನ್ನ ಶುರು ಮಾಡಿರ್ತೇವೆ, ಆದ್ರೆ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚು ವೆಚ್ಚ ಆ ಉತ್ಪನ್ನಕ್ಕೆ ಆಗ್ತಾ ಇದೆ ಅಂತ ಹೇಳಿ ಆದ್ರೆ ನಮಗೆ ಅದನ್ನ ನಿಗದಿಪಡಿಸಿದ ಬೆಲೆಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಾವು ಮಾರುಕಟ್ಟೆಯನ್ನ ಅರ್ಥ ಮಾಡಿಕೊಳ್ಳದೇ ಇದ್ರೆ ಕೂಡ ನಮ್ಮ ಮಾರಾಟ ಆಗದೇ ಇರುವಂತಹ ಸಾಧ್ಯತೆ ಇದೆ. ಅದೇ ರೀತಿ ಸರಿಯಾಗಿಲ್ಲದ ಸಮಯ. ಉದಾಹರಣೆಗೆ ನಾವು ಯಾವುದೋ ಒಂದು ಹಣ್ಣಿನ ರಸವನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ, ಅದು ಬಹಳ ಮಳೆಗಾಲದ ಸಂದರ್ಭ ಅಂತ ಹೇಳಿ ಆದ್ರೆ ಅದಕ್ಕೆ ಮಾರಾಟ ಇಲ್ಲದೆ ಇರಬಹುದು. ಇದಕ್ಕಿಂತಲೂ ಮುಖ್ಯವಾಗಿ ಪೈಪೋಟಿ. ನಾವು ಇವತ್ತು ಸ್ವಸಹಾಯ ಸಂಘಗಳು, ನಿಮಗೆ ಗೊತ್ತಿರಬಹುದು, ಇವತ್ತು ನಮ್ಮ ಉತ್ಪನ್ನಗಳಿಗೆ ಎಲ್ಲ ಕಡೆಯಿಂದಲೂ ಕೂಡ ಪೈಪೋಟಿ ಬಹಳ ಇದೆ. ನೀವು ಜಾಗತೀಕರಣದ ಬಗ್ಗೆ ಕೇಳಿರಬಹುದು. ಇವತ್ತು ವಿಶ್ವದ ಯಾವ ಮೂಲೆಯಲ್ಲಿಯೂ ಯಾರು ಉತ್ಪಾದನೆ ಮಾಡಿದ ವಸ್ತುಗಳನ್ನು ಕೂಡ ನಮ್ಮ ಮನೆ ಬಾಗಿಲಿನಲ್ಲಿ ಮಾರಾಟ ಮಾಡುವಂತಹ ಸಾಧ್ಯತೆ ಇವತ್ತು ನಮ್ಮಲ್ಲಿ ಬಹಳ ಇದೆ. ಹಾಗಾಗಿ ಇವತ್ತು ನಾವು ಉತ್ಪಾದನೆ ಮಾಡಿದಂತಹ ವಸ್ತು ಪರದೇಶದ ವಸ್ತುಗಳ ಜೊತೆ ಪೈಪೋಟಿ ಮಾಡಬೇಕಾದಂತಹ ಅವಶ್ಯಕತೆಯೂ ಕೂಡ ಇವತ್ತಿದೆ. ಇದನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ನಾವು ಸ್ವಸಹಾಯ ಸಂಘದವರು ಮಾಡಿದ್ದನ್ನ ಎಲ್ಲರೂ ಕೊಂಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ನಾವು ಪೈಪೋಟಿಯನ್ನ ಎದುರಿಸಿ ನಾವು ಇವತ್ತು ಉತ್ಪಾದನೆಯನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಕಡಿಮೆ ಪ್ರಮಾಣದ ಮಾರುಕಟ್ಟೆಯ ಪ್ರಯತ್ನಗಳು. ನಾವು ನಮ್ಮ ವಸ್ತುಗಳನ್ನು ನಾವಿದ್ದಲ್ಲಿಗೆ ಬಂದು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಯಾರು ಮಾರಾಟ ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ನಾವು ಗ್ರಾಹಕರ ಬಳಿಗೆ ಹೋಗಿ ಮಾರಾಟ ಮಾಡಬೇಕು ಅಂತ ಹೇಳುವಂತಹ ಗಮನ ನಮ್ಮಲ್ಲಿ ಇರಬೇಕಾಗ್ತದೆ. ಈ ರೀತಿಯ ಕೆಲವೊಂದು ಕಾರಣಗಳಿಂದ ಆವಾಗ ಉತ್ಪನ್ನದ ವಿಫಲತೆಗೆ ಸಾಧ್ಯ ಆಗ್ತದೆ. ಹಾಗಾದ್ರೆ ನಾವು ಒಂದು ಒಳ್ಳೆಯ ಉತ್ಪನ್ನವನ್ನ ನಾವು ಮಾಡಿದ್ದೇವೆ, ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಇದನ್ನು ಹೇಗೆ ಉಳಿಸ್ಕೊಳ್ಬಹುದು ಅಂತ ಹೇಳೋದ್ರ ಬಗ್ಗೆ ನಿಮಗೆ ಬಹಳ ಆಲೋಚನೆ ಇರಬಹುದು. ಇದು ನಾವು ಒಳ್ಳೆ ಉತ್ಪನ್ನ ಮಾಡಿದ್ದೇವೆ, ಆದ್ರೆ ಜನರಿಗೆ ಮತ್ತೆ ಮತ್ತೆ ಹೋಗಿ ನಮ್ಮ ಸ್ವಸಹಾಯ ಸಂಘದ ಪರಿಚಯ ಹೇಳಿಕೊಂಡು ಮತ್ತೆ ನಾವು ವಸ್ತುಗಳನ್ನ ಮಾರಾಟ ಮಾಡಬೇಕೆ, ಅಥವಾ ನಾವೇ ವೈಯಕ್ತಿಕವಾಗಿ ಹೋಗಿ ಮನೆ ಬಾಗಿಲಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಮ್ಮ ವ್ಯಾಪಾರದ ಮಟ್ಟವನ್ನು ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ ಇದಕ್ಕೇನಾದ್ರೂ ಒಂದು ಉಪಾಯ ಬೇಕು. ಇದನ್ನೇ ನಾವು ಬ್ರ್ಯಾಂಡಿಂಗ್ ಅಂತ ಹೇಳಿ ಹೇಳ್ತೇವೆ. ನೀವು ದೊಡ್ಡ ದೊಡ್ಡ ವಸ್ತುಗಳ ಬಗ್ಗೆ ಬ್ರ್ಯಾಂಡಿಂಗಿನ ಬಗ್ಗೆ ಕೇಳಿರಬಹುದು. ಲಿಜ್ಜತ್ ಪಪ್ಪಡ್ ಇರಬಹುದು, ಅಥವಾ ಸನ್ ಮಾರ್ಕಿನ ಕೊಡೆಗಳಿರಬಹುದು, ಇವುಗಳೆಲ್ಲ ನಾವು ಸಹ ನೋಡಿದ್ದೇವೆ. ಅಥವಾ ಕಾಲ್ಗೇಟ್ ಟೂತ್ ಪೇಸ್ಟ್ ಇರಬಹುದು. ಇಂತಹ ಒಂದು ಬ್ರ್ಯಾಂಡ್ ಅನ್ನ ನಾವು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇದೇನು ಬಹಳ ದೊಡ್ಡ ವಿಷಯ ಅಲ್ಲ. ನಾವು ಮಾಡುವಂತಹ ಕೆಲಸ ಅಥವಾ ಸೇವೆ ಅಥವಾ ಉತ್ಪನ್ನಗಳಿಗೆ ಒಂದು ಹೆಸರನ್ನ ಕೊಟ್ಟು ಆ ಹೆಸರಿನ ಮೂಲಕ ನಮ್ಮ ಉತ್ಪನ್ನವನ್ನ ಅಥವಾ ಸೇವೆಯನ್ನ ಜನ ಗುರುತಿಸುವುದನ್ನೇ ಸರಳವಾಗಿ ನಾವು ಬ್ರ್ಯಾಂಡಿಂಗ್ ಅಂತ ಹೇಳಿ ಹೇಳ್ಬೋದು. ಈಗ ತಮಗೆ ಅರ್ಥ ಆಗಿರ್ಬೋದು ಈ ಬ್ರ್ಯಾಂಡಿಂಗಿನ ಲಾಭ ಏನು. ಈ ರೀತಿ ಒಂದು ನಮ್ಮ ವಸ್ತುವಿಗೆ ಹೆಸರನ್ನ ಕೊಟ್ಟುಬಿಟ್ಟ ಮಾತ್ರಕ್ಕೆ ನಮ್ಗೇನ್ ಲಾಭ ಆಗ್ತದೆ ಅಂತ ನೀವು ಕೇಳಬಹುದು. ಇದರಲ್ಲಿ ಬಹಳಷ್ಟು ಲಾಭಗಳಾಗ್ತದೆ. ಒಂದು, ಈಗಾಗಲೇ ನಾವು ನೋಡಿದ್ದೇವೆ, ಈಗ ಬ್ರ್ಯಾಂಡಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ನೋಡಿದ್ದೇವೆ. ಮುಂದಿನ ಸ್ಲೈಡ್ ನಲ್ಲಿ ನಾವು ಇದರಲ್ಲಿ ಏನೇನು ಗುಣಾತ್ಮಕ ಅಂಶಗಳಿವೆ, ಅಂದ್ರೆ ನಮ್ಗೇನ್ ಲಾಭ ಇದೆ ಅಂತ ಹೇಳೋದನ್ನ ನೋಡುವ. ಮುಖ್ಯವಾಗಿ ನಿಮ್ಮ ಆ ಹೆಸರಿನಿಂದಾಗಿ ಆ ಹೆಸರು ಹೇಳಿದ ತಕ್ಷಣ ನಿಮ್ಮ ಉತ್ಪನ್ನ ಯಾವುದು ಅಂತ ಹೇಳಿ ಜನರಿಗೆ ಅರ್ಥ ಆಗ್ತದೆ. ಹಾಗಾಗಿ ನಾವು ಉತ್ಪನ್ನಗಳನ್ನ ಪರಿಚಯಿಸುವಂತಹ ಕೆಲಸ ಬಹಳ ಸುಲಭ ಆಗ್ತದೆ. ಇನ್ನೊಂದು, ಜನ ಆ ಬ್ರ್ಯಾಂಡ್ ಅನ್ನೇ ಕೇಳಿ, ಅಂದ್ರೆ ನಿಷ್ಠೆ ಬೆಳೀತದೆ, ನಿಮ್ಮ ಉತ್ಪನ್ನದ ಬಗ್ಗೆ ಜನರಿಗೆ ನಿಷ್ಠೆ ಬರ್ತದೆ. ಇನ್ನೊಂದು, ಒಮ್ಮೆ ನೀವು ಮಾರಾಟ ಮಾಡಿರ್ತೀರಿ, ಮರು ಖರೀದಿಗಾಗಿ ಈ ಬ್ರ್ಯಾಂಡ್ ಬಹಳ ಸಹಾಯ ಆಗ್ತದೆ. ಅದೇ ರೀತಿ ಮಾರಾಟದ ಅವಧಿ ಮತ್ತು ಜನ ಬ್ರ್ಯಾಂಡ್ ಅಂತ ಇದ್ರೆ ಅಂಗಡಿಯಲ್ಲಿಯೂ ಕೂಡ ನಿಮ್ಮ ವಸ್ತುಗಳನ್ನ ಮಾರಾಟಗಾರರು ಶೆಲ್ಫಿನಲ್ಲಿ ಎದುರುಗಡೆ ಇಡ್ಲಿಕ್ಕೆ ಇಷ್ಟಪಡ್ತಾರೆ. ಈ ಎಲ್ಲಾ ಕಾರಣದಿಂದಾಗಿ ನಾವು ನಮ್ಮ ವಸ್ತುಗಳಿಗೆ ಒಂದು ಹೆಸರನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ಆ ಹೆಸರಿನ ಮೇಲೆ ನಾವು ನಮ್ಮ ವಸ್ತುಗಳನ್ನ ಉತ್ಕೃಷ್ಟ ಗುಣಮಟ್ಟದಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾರ್ಯಾರು ನಾವು ಈಗಾಗಲೇ ಉತ್ಪನ್ನಗಳನ್ನ ಮಾಡ್ತಾ ಇದ್ದೇವೆ ಅವರು ಬ್ರ್ಯಾಂಡಿನ ಬಗ್ಗೆ, ನಾವು ನಮ್ಮ ಉತ್ಪನ್ನವನ್ನ ಒಂದು ಹೆಸರಿನ ಮೂಲಕ
ವ್ಯಕ್ತಪಡಿಸಲಿಕ್ಕೆ ಮತ್ತು ಆ ಹೆಸರು ಒಂದು ಗುಣಮಟ್ಟವನ್ನ ಪ್ರತಿನಿಧಿಸುವಂತಹ ಬಗ್ಗೆ ಪ್ರಯತ್ನವನ್ನ ನಾವು ಮಾಡಬೇಕು. ನಮ್ದೇನು ಸಣ್ಣ ವಸ್ತು, ಅದಕ್ಕೆ ಯಾಕೆ ಬ್ರ್ಯಾಂಡ್ ಅಂತ ಹೇಳುದ್ರ ಬದಲಾಗಿ ನಮ್ಮ ಎಲ್ಲ ಒಳ್ಳೆಯ ಗುಣಮಟ್ಟದ ವಸ್ತುಗಳು ಕೂಡ ಆ ಹೆಸರಿನಿಂದಲೇ ಮಾರುಕಟ್ಟೆಗೆ ಹೋಗ್ಬೇಕು ಅಂತ ಹೇಳುವ ಪ್ರಯತ್ನವನ್ನ ನಾವು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ವಸ್ತುಗಳು ಮಾರುಕಟ್ಟೆಯಲ್ಲಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಇದು ಬಹಳ ಸಾಧ್ಯ ಆಗ್ತದೆ. ನಾವು ಮುಂದೆ ನೋಡುವ, ಬ್ರ್ಯಾಂಡ್ ಮಾತ್ರ ಇದ್ರೆ ಸಾಕಾ? ಈ ಬ್ರ್ಯಾಂಡ್ ಅನ್ನ ತೋರಿಸ್ಲಿಕ್ಕೆ ನಮಗೆ ಒಂದು ಪ್ಯಾಕೇಜಿಂಗ್ ಅಂತ ಹೇಳ್ತೇವೆ. ಅದನ್ನ ಪ್ಯಾಕೇಜಿಂಗ್ ನಮ್ಮ ಬ್ರ್ಯಾಂಡ್ ಅನ್ನ ಗ್ರಾಹಕರ ಬಳಿಗೆ ತಗೊಂಡು ಹೋಗುವಂತಹ ಒಂದು ವಾಹಕ ಅಂತ ಹೇಳಿ ನಾವು ಹೇಳ್ಬಹುದು. ನೀವು ನೋಡಿರಬಹುದು, ಪೇಟೆಯಲ್ಲಿ ಹೋದಾಗ ಮಕ್ಕಳು ಬಣ್ಣ ಬಣ್ಣದ ಪ್ಯಾಕೆಟ್ಗಳಲ್ಲಿದ್ದ ತಿಂಡಿಯನ್ನೇ ಖರೀದಿ ಮಾಡಲಿಕ್ಕೆ ಇಷ್ಟಪಡ್ತವೆ. ಯಾಕೆ ಅಂತ ಹೇಳಿದ್ರೆ ಅದು ಆಕರ್ಷಣೀಯವಾಗಿರ್ತದೆ. ಇವತ್ತಿನ ಮಾರುಕಟ್ಟೆಯಲ್ಲಿ ಯಾವುದೇ ಒಬ್ಬ ಗ್ರಾಹಕನೂ ಕೂಡ ಹೊರಗಿನ ಆಕರ್ಷಣೆಯನ್ನ ನೋಡಿ ಅದಕ್ಕೆ ಮರಳಾಗಿ ಖರೀದಿಸುವಂತಹ ಸಾಧ್ಯತೆ ಬಹಳಷ್ಟು ಇರ್ತದೆ. ಹಾಗಾಗಿ ನಮ್ಮ ವಸ್ತುಗಳನ್ನ ಕೆಡದಂತೆ ಇಡುವಂತಹದ್ದು ಕೂಡ ಬಹಳ ಮುಖ್ಯ ಆಗ್ತದೆ. ಇದರಿಂದಾಗಿ ನಾವು ಪ್ಯಾಕೇಜಿಂಗ್ ಅನ್ನ ಮಾಡಲೇಬೇಕು. ಅಂದ್ರೆ ನಾವು ನಮ್ಮ ವಸ್ತುಗಳನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಪ್ಯಾಕೇಜಿಂಗ್ ಮಾಡುವುದರ ಬಗ್ಗೆ ಸ್ವಸಹಾಯ ಸಂಘಗಳು ಉತ್ಪನ್ನಗಳ ಬಗ್ಗೆ ಆ ರೀತಿಯಲ್ಲಿ ನಮ್ಮ ವಸ್ತುಗಳ ಗುಣಮಟ್ಟವನ್ನ ಹೆಚ್ಚಿಸುವುದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಪ್ಯಾಕೇಜಿಂಗ್ ಯಾತಕ್ಕಾಗಿ ಬೇಕು? ಒಂದು, ನಮ್ಗೆಲ್ಲರಿಗೂ ತಿಳಿದ ಹಾಗೆ ಆ ಉತ್ಪನ್ನವನ್ನ ರಕ್ಷಣೆ ಮಾಡಬೇಕು. ಇನ್ನೊಂದು, ಇತರ ವಸ್ತುಗಳಿಂದ ಇದನ್ನ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವಸ್ತುಗಳು ಆ ಪ್ಯಾಕೇಜಿಂಗ್ ಅನ್ನ ನೋಡಿದ ತಕ್ಷಣ ನಮಗೆ ಅವ್ರಿಗೆ ಗೊತ್ತಾಗ್ತದೆ ಇದು ಇಂಥವರ ಉತ್ಪನ್ನ ಅಂತ ಹೇಳಿ. ಇನ್ನೊಂದು, ಉತ್ಪನ್ನ ಅಥವಾ ಉತ್ಪಾದಕ ಕಂಪನಿಗಳ ಕೆಲವೊಂದು ಗುಣಗಳನ್ನು ತಿಳಿಸ್ತದೆ. ಉದಾಹರಣೆಗೆ ಆ ಪ್ಯಾಕೇಜಿಂಗ್ ಅನ್ನು ನೋಡಿದ ತಕ್ಷಣ ಇದು ಇಂತಹ ಸ್ವಸಹಾಯ ಸಂಘದವರು ಮಾಡಿದಂತಹ ಉತ್ಪನ್ನ ಅಂತ ಹೇಳಿ ಜನ ಬಹಳ ಸುಲಭವಾಗಿ ಅದನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ನಾವು ಪ್ಯಾಕೇಜಿಂಗ್ ಅನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಆ ಪ್ಯಾಕೇಜಿಂಗಿನಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನ ತಿಳಿಸಬಹುದು. ಒಂದು, ಅದನ್ನ ಯಾವ ರೀತಿ ಕೆಡದ ಹಾಗೆ ಇಡಬೇಕು, ಅದನ್ನ ಬಳಸುವುದು ಹೇಗೆ, ಅದನ್ನ ಬಳಸಿದ ನಂತರ ತ್ಯಾಜ್ಯವನ್ನ ವಿಲೇವಾರಿ ಮಾಡುವುದು ಹೇಗೆ, ಈ ಎಲ್ಲ ಸೂಚನೆಗಳನ್ನು ಕೂಡ ನಾವು ಪ್ಯಾಕೇಜಿಂಗ್ ನಲ್ಲಿ ಅಥವಾ ಹೊರಗಿನ ಕವಚದಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಸ್ವಸಹಾಯ ಸಂಘದವರು ಒಂದು ಬ್ರ್ಯಾಂಡಿಂಗಿನ ಬಗ್ಗೆ ಗಮನ ಕೊಡಬೇಕು ಮತ್ತು ಆಕರ್ಷಣೀಯವಾಗಿ ಪ್ಯಾಕ್ ಮಾಡುವುದನ್ನು ಕೂಡ ನಾವು ಕಲ್ತ್ಕೊಳ್ಬೇಕು. ಆವಾಗ ನಾವು ಹೆಚ್ಚು ಮಾರುಕಟ್ಟೆಯಲ್ಲಿ ತಳ ಊರ್ಲಿಕ್ಕೆ ಇದು ಬಹಳ ಸಹಾಯ ಆಗ್ತದೆ. ಇನ್ನೊಂದು, ನಾವು ಇಷ್ಟು ಮಾಡಿದ್ರೆ ಸಾಕಪ್ಪ, ನಮ್ಮ ವಸ್ತುಗಳು ಮಾರಾಟ ಆಗಿ ಹೋಗ್ತದಾ? ಇದರ ಜೊತೆಗೆ ನಮಗೆ ಬೇಕು ಜಾಹೀರಾತು. ನೀವು ನೋಡಿರಬಹುದು, ಮನೆಯಲ್ಲಿ ಟಿವಿ ಮುಂದೆ ಕೂತ್ಕೊಂಡಾಗ ಒಳ್ಳೆಯ ಸೀರಿಯಲ್ ಬರ್ತಾ ಇದ್ರೆ ಮಧ್ಯದಲ್ಲಿ ಒಂದು ಜಾಹೀರಾತು ಬಂದ್ಬಿಡ್ತದೆ. ಅವಾಗ ನಮಗೆ ಅನ್ನಿಸ್ತದೆ, ಯಾಕಪ್ಪ ಇದೊಂದು ಜಾಹೀರಾತು ಬಂತು, ಬಹಳ ಒಳ್ಳೆಯ ಒಂದು ಕಾಲಘಟ್ಟದಲ್ಲಿ ಇದ್ವಲ್ಲ, ಅದು ಸೀನ್ ಮುಗಿಯೋದ್ರೊಳಗೆ ಇವನ್ ಜಾಹೀರಾತು ಹಾಕ್ಬಿಟ್ಟ ಅಂತ ನಾವು ಬೈತೇವೆ. ಯಾಕೆ ಹಾಕ್ತಾರೆ? ಆವಾಗ ಮಹಿಳೆಯರು ಆ ಜಾಹೀರಾತನ್ನು ನೋಡಿ ಮರಳಾಗ್ತಾರೆ ಅಂತ ಹೇಳಿ ಹಾಕ್ತಾರೆ. ಆಗ ಬಂದಂತಹ ಜಾಹೀರಾತಿನಲ್ಲಿ ಬಂದ ಮಹಿಳೆ ಯಾವ ಸೀರೆ ಉಟ್ಟಿದ್ಲು ಅಂತದ್ದೇ ನನಗೆ ಬೇಕು ಅಂತ ಹೇಳಿ ನೀವು ಹೋಗಿ ಖರೀದಿಯನ್ನ ಮಾಡ್ತೀರಿ. ಜಾಹೀರಾತಿನ ಮುಖ್ಯ ಉದ್ದೇಶವೇ ನಮ್ಮ ವಸ್ತುಗಳನ್ನ ಜನರಿಗೆ ಪ್ರಸ್ತುತಪಡಿಸುವಂತಹದ್ದು. ಹಾಗಾಗಿ ನಾವು ಜಾಹೀರಾತು ಹೇಗ್ ಮಾಡಬಹುದು? ಸ್ವಸಹಾಯ ಸಂಘಗಳು ಕೂಡ ಜಾಹೀರಾತಿಗೆ ಅಷ್ಟೊಂದು ಹಣವನ್ನ ತೊಡಗಿಸ್ಲಿಕ್ಕೆ ಸಾಧ್ಯವಾ? ಒಂದು ಬಹಳ ಒಳ್ಳೆಯ ಜಾಹೀರಾತು ಏನು ಅಂತ ಹೇಳಿದ್ರೆ, ತೃಪ್ತಿದಾಯಕವಾದ ಅಥವಾ ತೃಪ್ತಿಕರವಾಗಿ ನಾವು ಸೇವೆಯನ್ನು ಕೊಟ್ಟಾಗ ತೃಪ್ತಿಗೊಂಡಂತಹ ಗ್ರಾಹಕನು ಕೊಡುವಂತಹ ಮಾಹಿತಿ ಏನಿದೆ ಉಳಿದವರಿಗೆ, ಅದು ಒಂದು ಒಳ್ಳೆಯ ಜಾಹೀರಾತು. ಹಾಗಾಗಿ ನಾವು ನಮ್ಮ ಸ್ವಸಹಾಯ ಸಂಘಗಳ ಮೀಟಿಂಗ್ಗಳನ್ನ ಮಾಡ್ತೇವೆ, ಒಕ್ಕೂಟಗಳಲ್ಲಿ ಸಭೆಗಳನ್ನ ಮಾಡ್ತೇವೆ. ಅಲ್ಲೆಲ್ಲಿಯೂ ಕೂಡ ನಾವು ನಮ್ಮ ವಸ್ತುಗಳ ಬಗ್ಗೆ, ಅದರ ಗುಣಮಟ್ಟದ ಬಗ್ಗೆ ಹೇಳಬೇಕಾಗ್ತದೆ. ನಾವು ಇಂತಹ ವಸ್ತುಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳುವುದನ್ನ ಜನರಿಗೆ ನಾವು ಹೆಚ್ಚು ತಿಳಿಸಬೇಕಾಗ್ತದೆ. ಆವಾಗ ಜನರಿಗೆ ಅದರ ಬಗ್ಗೆ ಅರಿವು ಮೂಡ್ತದೆ ಮತ್ತು ನಮ್ಮ ವಸ್ತುಗಳಲ್ಲಿ ಏನು ವಿಶೇಷತೆ ಇದೆ, ಯಾಕಾಗಿ ಜನ ನಮ್ಮ ವಸ್ತುವನ್ನ ಖರೀದಿ ಮಾಡಬೇಕು, ಗುಣಮಟ್ಟದಲ್ಲಿ ಯಾವ ರೀತಿ ಇದೆ, ಅದು ಇತರ ವಸ್ತುಗಳಿಗೆ ಹೋಲಿಸಿದರೆ ಬೆಲೆಯಲ್ಲಿ ಹೇಗೆ ಅದು ಪೈಪೋಟಿಯನ್ನು ನೀಡುತ್ತದೆ ಅಂತ ಹೇಳುವುದರ ಬಗ್ಗೆ ಮನಗಂಡಾಗ ಜನ ಖಂಡಿತವಾಗಿಯೂ ಕೂಡ ನಮ್ಮ ವಸ್ತುಗಳನ್ನ ಖರೀದಿ ಮಾಡ್ತಾರೆ. ಆ ರೀತಿ ನಮ್ಗೆ ಸಾಧ್ಯ ಇರುವಂತಹ ಜಾಹೀರಾತು, ಅದು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಬೇಕು ಅಂತ ಹೇಳಿ ಇಲ್ಲ. ನಾವು ಯಾವ್ದಾದ್ರೂ ಫಂಕ್ಷನ್ಗೆ ಹೋದಾಗಿರ್ಬಹುದು, ನಾವು ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇರಬಹುದು, ನಿಮ್ಮಲ್ಲಿ ಅಧ್ಯಕ್ಷರು ಇರಬಹುದು, ಅವರೆಲ್ಲ ಹೋಗಿ ಭಾಷಣಗಳನ್ನ ಮಾಡ್ತಾ ಇರಬಹುದು. ಆವಾಗ ನಮ್ಮ ವಸ್ತುಗಳ ಬಗ್ಗೆ, ಅದರನ್ನ ಖರೀದಿಸುವ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟಾಗ ಖಂಡಿತವಾಗಿಯೂ ಜನರಿಗೆ ನಮ್ಮ ವಸ್ತುಗಳನ್ನ ಖರೀದಿಸಬೇಕು ಅಂತ ಹೇಳಿ ಅನ್ನಿಸ್ತದೆ. ಆ ಮೂಲಕ ನಾವು ಹೆಚ್ಚೆಚ್ಚು ಜನರಿಗೆ ನಮ್ಮ ವಸ್ತುಗಳನ್ನ ಅಥವಾ ಸೇವೆಯನ್ನ ಪರಿಚಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಮಾರುಕಟ್ಟೆ ಚೆನ್ನಾಗಿ ಆಗ್ತದಾ?
ಎಷ್ಟೋ ಸಂದರ್ಭದಲ್ಲಿ ನಾವೆಲ್ಲ ಹಂತದಲ್ಲಿಯೂ ಕೂಡ ನಾವು ಬಹಳಷ್ಟು ಕಾಳಜಿ ವಹಿಸ್ತೇವೆ. ಉತ್ಪನ್ನಗಳನ್ನ ಮಾಡೋದ್ರ ಬಗ್ಗೆ, ಅದರ ಪೈಪೋಟಿಯ ಬಗ್ಗೆ, ಜಾಹೀರಾತಿನ ಬಗ್ಗೆ, ಬ್ರ್ಯಾಂಡಿಂಗಿನ ಬಗ್ಗೆ, ಪ್ಯಾಕೇಜಿನ ಬಗ್ಗೆ ಇಷ್ಟೆಲ್ಲ ಮಾಡಿಯೂ ಕೂಡ ನಾವೆಲ್ಲಿಯೋ ಸೋಲ್ತೇವೆ. ಅದಕ್ಕೆ ನಾವು ಹೇಳ್ತೇವೆ ಪ್ರಾಕೃತಿಕ ಅಂಶಗಳು ನಮ್ಮ ಕೈಯಲ್ಲಿ ಇಲ್ಲದಂತಹ ಕೆಲವು ಪ್ರಾಕೃತಿಕ ವಿಕೋಪಗಳು ಆಗಬಹುದು. ಈಗ ಧಾರವಾಡ, ಉತ್ತರ ಕರ್ನಾಟಕದಲ್ಲಿ ನೆರೆ ಬಂತು. ಆವಾಗ ನಾವು ಎಷ್ಟೇ ಒಳ್ಳೆಯ ಮಾರುಕಟ್ಟೆಯನ್ನ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಎಷ್ಟೋ ಜನ ಸೋತರು. ಇಂತಹ ನಮ್ಮ ಕೈ ಮೀರಿದಂತಹ ಅಂಶಗಳು ಕೂಡ ನಮಗೆ ಗಂಡಾಂತರವಾಗಿ ಬರಲಿಕ್ಕೆ ಸಾಧ್ಯತೆ ಇದೆ. ಅದೇ ರೀತಿ ಮಾರುಕಟ್ಟೆಯ ಸ್ಥಿತಿ, ನಮ್ಮ ವಸ್ತುಗಳಲ್ಲ, ಒಟ್ಟು ಮಾರುಕಟ್ಟೆಯ ಸ್ಥಿತಿ ಹೇಗಿದೆ ಅಂತ ಹೇಳಿ ಅದು ಕೂಡ ನಮ್ಮ ಉತ್ಪನ್ನದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುತ್ತದೆ. ಮುಖ್ಯವಾಗಿ ನಾವು ಯಾರ ಜೊತೆ ಕೆಲಸ ಮಾಡ್ತೇವೆ? ನಾವು ಜನರ ಜೊತೆ ಕೆಲಸ ಮಾಡ್ತೇವೆ. ಹಾಗಾಗಿ ಮನುಷ್ಯರ ನಡವಳಿಕೆಗಳು ಕೂಡ ನಮ್ಮ ವ್ಯವಹಾರದ ಮೇಲೆ ಬಹಳಷ್ಟು ಪರಿಣಾಮವನ್ನ ಮಾಡ್ತದೆ. ಸಾಗಾಟ ಮತ್ತು ಸಂವಹನವನ್ನು ನಾವು ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರೋದು. ನಾವು ವಸ್ತುಗಳನ್ನ ಚೆನ್ನಾಗಿ ಉತ್ಪಾದನೆ ಮಾಡ್ತೇವೆ, ಆದ್ರೆ ಅದನ್ನ ನಿಗದಿತ ಸಮಯದಲ್ಲಿ ಸಾಗಾಟ ಮಾಡದೇ ಇದ್ದಾಗ ನಮ್ಮ ಮಾರುಕಟ್ಟೆ ಚೆನ್ನಾಗಿ ಆಗದೇ ಇರುವಂತಹ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಅರ್ಥ ಮಾಡಿಕೊಳ್ಬೇಕಾದದ್ದು, ಭವಿಷ್ಯದ ಬಗ್ಗೆ ನಮಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು. ಭವಿಷ್ಯದ ವಿದ್ಯಮಾನಗಳು ಹೇಗೆ, ನಾಳೆ ಗ್ರಾಹಕ ನನ್ನ ವಸ್ತುಗಳನ್ನ ಖರೀದಿ ಮಾಡ್ತಾನ ಅಂತ ಹೇಳೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತದ್ದನ್ನು ಕೂಡ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಇದಲ್ಲದೆ ಸರ್ಕಾರದ ರಾಜಕೀಯ ಕಾರಣಗಳು, ಅಂದ್ರೆ ಸರ್ಕಾರದ ಬೇರೆ ಬೇರೆ ನೀತಿಗಳು ಕೂಡ ನಮ್ಮ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನ ಬೀರಬಹುದು. ಉದಾಹರಣೆಗೆ ಈಗ ತಾನೇ ಪೆಟ್ರೋಲ್, ಡೀಸೆಲ್ ದರ ಹೆಚ್ಚಾಯಿತು. ಹಾಗಾಗಿ ಸಾಗಾಟದ ವೆಚ್ಚ ಹೆಚ್ಚಾಗಿದೆ. ಹಾಗಾಗಿ ನಮ್ಮೆಲ್ಲರ ಉತ್ಪನ್ನಗಳ ಬೆಲೆ ಜಾಸ್ತಿ ಆಗ್ತದೆ. ಇದು ನಮ್ಮ ಕೈಯಲ್ಲಿಲ್ಲ. ಸರ್ಕಾರದ ನೀತಿಯಿಂದಾಗಿ ನಮ್ಮ ಉತ್ಪನ್ನಗಳ ಮೇಲೆ ಈ ರೀತಿ ಹೆಚ್ಚು ನಾವು ಬೆಲೆಯನ್ನ ನಿಗದಿಪಡಿಸಲೇಬೇಕಾದಂತಹ ಅನಿವಾರ್ಯ ಬರ್ತದೆ. ಈ ರೀತಿ ಈ ಎಲ್ಲ ಪ್ರಯತ್ನಗಳ ಇದ್ದಾಗ್ಯೂ ಕೂಡ ಈ ಎಲ್ಲ ಗಂಡಾಂತರಗಳು ಬರ್ತದೆ ಅಂತ ಹೇಳುವುದರ ಬಗ್ಗೆ ನಮಗೆ ಬಹಳಷ್ಟು ಅರಿವಿರಬೇಕು. ಈ ಅರಿವಿದ್ದು ನಾವು ಉತ್ಪಾದನೆಯನ್ನ ಮಾಡಬೇಕು, ಮಾರುಕಟ್ಟೆಯನ್ನ ಮಾಡಬೇಕು. ಆದ್ರೆ ನಿಮ್ಗೆಲ್ಲ ಯೋಚನೆ ಆಗ್ಬೋದು, ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾ? ನಾವೇನೋ ಎಲ್ಲ ಸರ್ಕಾರದ ಯೋಜನೆಗಳಿರ್ಬಹುದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬಹುದು, ತರಬೇತಿಯನ್ನ ಕೊಟ್ಟಿದೆ, ನಾವು ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದೇವೆ. ಆದ್ರೆ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಿ, ಜಾಹೀರಾತನ್ನ ನೀಡಿ, ಬ್ರ್ಯಾಂಡ್ ಒಂದನ್ನು ನೀಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳಿ ಕೆಲವರ ಮನಸ್ಸಲ್ಲಿ ಆದ್ರೂ ಈಗ ಇರಬಹುದು. ಇದಕ್ಕೆ ನಾನೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೇನೆ. ನಿಮ್ಮ ಹಾಗಿದ್ದ ಮಹಿಳೆಯರು, ಸುಶಿಕ್ಷಿತರಲ್ಲದವರು, ಅದು ಕನ್ನಡ ಕೂಡ ಬಾರದೇ ಇದ್ದಂತಹ ಒಂದು ಜಿಲ್ಲೆಯಲ್ಲಿ ಹಲವಾರು ಮಹಿಳೆಯರು ಒಟ್ಟಾಗಿ ಸೇರಿ ಮಾಡಿದಂತಹ ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳಿದ್ರೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. ತಮಗೆ ಗೊತ್ತಿರಬಹುದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿಮ್ಮ ಹಾಗಿದ್ದಂತಹ ಹಲವಾರು ಸ್ವಸಹಾಯ ಸಂಘಗಳನ್ನ ರಾಜ್ಯದ 9 ಜಿಲ್ಲೆಗಳಲ್ಲಿ ಇವತ್ತು ಹುಟ್ಟು ಹಾಕಿ ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಅಂತ ಹೇಳಿ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ಇದರಲ್ಲಿ ನಮ್ಮ ಹಾಗಿದ್ದಂತಹ ಮಹಿಳೆಯರೇ ಬೇರೆ ಬೇರೆ ಉತ್ಪನ್ನಗಳನ್ನ ಮಾಡಿ ಅವುಗಳನ್ನ ಮಾರುಕಟ್ಟೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಅದರಲ್ಲಿ ಅಗರಬತ್ತಿಯ ದಬ್ಬೆಯನ್ನ ಮಾಡಿ, ಅದರಿಂದ ಕಡ್ಡಿಯನ್ನ ಮಾಡಿ, ಅದನ್ನ ಉಜ್ಜಿ ಮಾರುಕಟ್ಟೆಗೆ ಬೇರೆ ಬೇರೆ ಸಿರಿ ಬ್ರ್ಯಾಂಡಿನಲ್ಲಿ ಇವತ್ತು ರಾಜ್ಯದಾದ್ಯಂತ ಮಾರಾಟವನ್ನ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ನಿಮ್ಮ ಮನೆ ಬಾಗಿಲಿಗೂ ಕೂಡ ಇವತ್ತು ಸಿರಿ ಉತ್ಪನ್ನಗಳು ಬರ್ತಾ ಇದೆ. ನಾವು ಆವಾಗ ಬ್ರ್ಯಾಂಡ್ ಮತ್ತು ಪ್ಯಾಕೇಜಿಂಗ್ ಬಗ್ಗೆ ಹೇಳ್ತಾ ಇದ್ದೇವೆ. ನೋಡಿ, ಇಲ್ಲಿ ನಿಮ್ಮ ಮುಂದೆ ಅಲ್ಲಿ ಸಿಕ್ಕುವಂತಹ ಸ್ಥಳೀಯ ಹಣ್ಣಿನಿಂದ, ಕೋಕಮ್ ಅಂತ ಹೇಳುವ ಪುನರ್ಪುಳಿ ಹಣ್ಣಿನಿಂದ ಮಾಡಿದಂತಹ ಸ್ಕ್ವಾಶ್ ಗಳನ್ನ ನಮ್ಮ ಮಹಿಳೆಯರು ಮಾಡಿದ್ದಾರೆ. ಅದನ್ನ ಅದೇ ರೀತಿ ಮಾರಾಟ ಮಾಡಿ ಒಂದು ಕ್ಯಾನ್ ನಲ್ಲಿ ತುಂಬಿಸಿಕೊಟ್ರೆ ಅದು ಹೆಚ್ಚು ಆಕರ್ಷಣೀಯವಾಗಿರೋದಿಲ್ಲ. ಅಥವಾ ಉಪ್ಪಿನಕಾಯಿಯನ್ನ ನೋಡ್ತಾ ಇದ್ದೀರಿ ನೀವು, ಅದನ್ನ ಅದೇ ರೀತಿ ಒಂದು ಬಾಟ್ಲಲ್ಲಿ ತುಂಬಿಕೊಟ್ರೆ ಯಾರಿಗೂ ಬೇಡ. ಅದನ್ನ ಆಕರ್ಷಣೀಯವಾಗಿ ತುಂಬಿಸಿ ಅದಕ್ಕೆ ಹೆಸರನ್ನ ಕೊಟ್ಟು ಅದಕ್ಕೆ ಬಣ್ಣವಾದ ಕಾಗದವನ್ನ ಅಂಟಿಸಿ ಮಾಡಿದಾಗ ಅದು ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತದೆ. ಅದೇ ರೀತಿ ಇಲ್ಲಿ ಸಿರಿ ಶುಭ್ರ ಮತ್ತು ಫಿನೈಲ್ ಗಳನ್ನ ನೀವು ನೋಡ್ತಾ ಇದ್ದೀರಿ. ಇದರಲ್ಲಿಯೂ ಕೂಡ ನಾವೀಗಾಗಲೇ ಮಾಡಿದ ಹಾಗೆ ಪ್ಯಾಕೇಜಿಂಗ್ ಮತ್ತು ಬ್ರ್ಯಾಂಡಿನ ಬಗ್ಗೆ ನೋಡಿರಬಹುದು. ಅದೇ ರೀತಿ ಸಿದ್ಧ ಉಡುಪುಗಳನ್ನು ಕೂಡ ನಮ್ಮ ಮಹಿಳೆಯರು ತಯಾರು ಮಾಡಿ ಇಡೀ ರಾಜ್ಯದಾದ್ಯಂತ ಮಾರಾಟವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಮಹಿಳೆಯರೇ ನಿಭಾಯಿಸ್ತಾ ಇದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ನಿಮ್ಮ ಹಾಗಿದ್ದಂತಹ ಸ್ವಸಹಾಯ ಸಂಘದ ಮಹಿಳೆಯರೇ ಪಾಲು ಬಂಡವಾಳವನ್ನ ಹೂಡಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ಇದರಲ್ಲಿ
ಮಹಿಳೆಯರಿಗೆ ಬೇಕಾದಂತಹ ತರಬೇತಿಗಳು, ಅವರು ಉತ್ಪನ್ನವನ್ನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಾಂತ್ರಿಕ ಸೌಲಭ್ಯಗಳ ನೀಡ್ತಾ ಇದ್ದಾರೆ. ಇವತ್ತು ಈ ರೀತಿ ಮಹಿಳೆಯರು ಒಗ್ಗೂಡಿ ಅಗರಬತ್ತಿ ಇರಬಹುದು, ಸಿದ್ಧ ಉಡುಪುಗಳು, ಅದೇ ರೀತಿ ಫಿನೈಲ್ ಅಂತಹ ವಸ್ತುಗಳು, ರಾಸಾಯನಿಕ ವಸ್ತುಗಳು, ರೆಕ್ಸಿನ್ ವಿಭಾಗಗಳು, ಹಾಳೆ ತಟ್ಟೆ, ಹೀಗೆ ಬೇರೆ ಬೇರೆ ರೀತಿಯ 30ಕ್ಕಿಂತಲೂ ಹೆಚ್ಚು ಉತ್ಪನ್ನಗಳಲ್ಲಿ ಇವತ್ತು ಸುಮಾರು 3958 ಮಹಿಳೆಯರು ಸ್ವಉದ್ಯೋಗದಲ್ಲಿ ತೊಡಗಿದ್ದಾರೆ. ಅಂದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ ಅಂತ ಹೇಳುವುದನ್ನ ನಾವೆಲ್ಲರೂ ಕೂಡ ಮನಗಾಳ್ಬೇಕು. ಸರ್ಕಾರದ ಬೇರೆ ಬೇರೆ ಯೋಜನೆಯಲ್ಲಿ ನಾವಿವತ್ತು ಸ್ವಸಹಾಯ ಸಂಘಗಳಿಗೆ ತೊಡಗಿಕೊಂಡಿದ್ದೇವೆ ಮತ್ತು ಉತ್ಪನ್ನಗಳನ್ನ ಮಾಡಿದ್ದೇವೆ. ಈ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಡಿಯಲ್ಲಿ ಮಹಿಳೆಯರು ಹೇಗೆ ಒಂದಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ತೋರಿಸಿಕೊಂಡಿದ್ದಾರೆ. ಇವೆಲ್ಲವೂ ಕೂಡ ನಮಿಗೂ ಕೂಡ ಸ್ಫೂರ್ತಿ ಆಗ್ಬೇಕು. ಮನಸ್ಸು ಮಾಡಿದ್ರೆ ಖಂಡಿತವಾಗಿಯೂ ನಾವು ಏನನ್ನೂ ಕೂಡ ಸಾಧಿಸಬಹುದು ಅಂತ ಹೇಳಿ ಮಹಿಳೆ ತೋರಿಸಿಕೊಟ್ಟಿದ್ದಾಳೆ. ಈ ಶಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳುವುದನ್ನ ಪ್ರತಿಯೊಬ್ಬ ಮಹಿಳೆ ಅರ್ಥಕೊಳ್ಬೇಕು. ಸಂಘಟನೆಯಲ್ಲಿ ಶಕ್ತಿ ಇದೆ ಅಂತ ಹೇಳುವುದನ್ನ ನಾವು ಮನಗಾಳ್ಬೇಕು. ನಮ್ಮಿಂದ ಸಾಧ್ಯವಾಗದ್ದು ಯಾವುದೂ ಇಲ್ಲ. ಮನಸ್ಸು ಇದ್ದಲ್ಲಿ ಮಾರ್ಗ ಖಂಡಿತವಾಗಿಯೂ ಇದೆ. ಒಂದಲ್ಲ ಒಂದು ದಿನ ನಮ್ಮೆಲ್ಲ ಉತ್ಪನ್ನಗಳು ಕೂಡ ವಿದೇಶಿ ಪೈಪೋಟಿಯನ್ನ ಮೀರಿ ನಮ್ಮ ಸ್ವಸಹಾಯ ಸಂಘಗಳ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ತಳ ಊರ್ಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನ ನಾವು ಮನಗಂಡ್ರೆ ಖಂಡಿತವಾಗಿಯೂ ನಾವು ಇದನ್ನ ಸಾಧಿಸಬಹುದು. ನೀವೆಲ್ಲರೂ ಇದನ್ನ ಮಾಡಿ ತೋರಿಸ್ತೀರಿ ಅಂತ ಹೇಳುವ ಭರವಸೆ ನನ್ನಲ್ಲಿದೆ. ಎಲ್ರಿಗೂ ಕೂಡ ನಮಸ್ಕಾರ.